ನೀತಿಯಲ್ಲಿ ಬೆಳೀತಕ್ಕಂಥವ್ರು, ಸನ್ಮಾರ್ಗದಲ್ಲಿ ನಡೀತಕ್ಕಂಥವ್ರು, ಉನ್ನತ ಒಂದು ಸ್ಥಾನದಲ್ಲಿ ಬೆಳೀತಕ್ಕಂಥ ಒಂದು ವ್ಯಕ್ತಿಗಳೇ ದೇವರ ಮಕ್ಕಳ ಪ್ರೇರೆ. ಮೊದಲನೇ ಯೋಹಾನನು 1ನೇ ಅಧ್ಯಾಯ 10ನೇ ವಚನ, ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವೂ ನಮ್ಮಲ್ಲಿಲ್ಲ. ಯಾರು ತಪ್ಪು ದ್ರೋಹ ಅಪರಾಧಗಳನ್ನು ಮಾಡುತ್ತಾರೋ ಅವರು ದೇವರ ಮಕ್ಕಳ ಇಲ್ಲ. ದೇವ್ರ ಮಕ್ಕಳನ್ನು ಅನಿಸ್ಕೊಳ್ತಕ್ಕಂಥವ್ರು ಪಾಪ ಅವ್ರು ಮಾಡ್ಲಕ್ಕ ಚಾನ್ಸಸ್ ಇಲ್ಲ. ದೇವ್ರ ಮಕ್ಕಳು ಎಂದಿಗೂ ಸತ್ಯವಂತರು ನೀತಿವಂತರಾಗಿರ್ತಾರ. ಅವ್ರು ಎಂದಿಗೂ ಬಿದ್ದೋಗ್ಲಕ್ಕ ಅವ್ರಿಗೆ ಅವಕಾಶ ಚಾನ್ಸಸ್ ಇಲ್ಲ. ಪಾಪ ಮಾಡ್ತಕ್ಕಂಥವ್ರು ದೇವರನ್ನು ದೃಷ್ಟಿಸಲ್ಲ. ಅವರು ಪಾಪ ಮಾಡ್ತಕ್ಕಂಥವ್ರು ದೇವರ ಸನ್ನಿಧಿಯನ್ನು ಆಶ್ರಯಿಸ್ತಕ್ಕಂಥವ್ರಾಗಿಲ್ಲ. ಒಂದು ವೇಳೆ ನಾವು ಪಾಪ ಮಾಡಿಲ್ಲ ಅಂತ ಹೇಳೋದು ಅನ್ಕೊಂಡೇವಂದ್ರ ದೇವರಿಗೆ ಸುಳ್ಳು ಹೇಳಿದ ಹಾಗೆ. ದೇವರ ದೃಷ್ಟಿಯಲ್ಲಿ ನಾವು ಸುಳ್ಳುಗಾರರಾಗಿ ಜೀವಿಸ್ತೇವೆ. ಸುಳ್ಳುಗಾರರಾಗಿ ನಾವು ಜೀವನ ಮಾಡ್ತಕ್ಕಂಥ ಕಾರಣವಿದ್ದನಾಗ ದೇವರು ನಮ್ಮನ್ನು ಸ್ಪಷ್ಟವಾಗಿ ಲೋಕದಲ್ಲಿ ನಮ್ಮನ್ನು ಜಯಕೊಳ್ಳಕ್ಕೆ ಅವಕಾಶ ಅನಿಸಿಲ್ಲ. ಲೋಕದಿಂದ ನಾವು ಬಿಟ್ಟು ಹೋದೆವಂದ್ರೆ ಒಂದು ವೇಳೆ ತಪ್ಪು ದ್ರೋಹ ಅಪರಾಧ ಮಾಡಿದ್ರೆ ನರಕದ ಮಾರ್ಗದಲ್ಲಿ ಇರ್ತೇವೆ. ಒಂದು ವೇಳೆ ನೀತಿವಂತರ ಸತ್ಯವಂತರಾಗಿರ್ತೀರಿ ಅಂದ್ರೆ ದೇವರ ಸನ್ನಿಧಿಯನ್ನು ನೀವು ಆಶ್ರಯಿಸ್ತಕ್ಕಂಥರಾಗಿರ್ತೀರಿ. ಒಂದು ದಿನ ನಿಮ್ಗೆ ಪರಲೋಕ ರಾಜ್ಯವಾದ ಪ್ರಿಯರಿ.